ಧನುಸ್ಸು ರಾಶಿ, ಯಾವುದೇ ರೀತಿಯ ಬಾಕಿ ಕೆಲಸಗಳಿದ್ರೆ ಅದನ್ನು ಪೂರ್ಣ ಮಾಡಿಬಿಡಿ. ಇವತ್ತು ಒಂದು ವೇಳೆ ಆ ಕೆಲಸಗಳನ್ನು ಹಾಗೇ ಉಳಿಸಿದ್ರಿ ಅಂತಾದರೆ ಮುಂದೆ ಆ ಕೆಲಸವನ್ನು ಪರಿಪೂರ್ಣ ಮಾಡೋದಕ್ಕೆ ಕಷ್ಟವಾದೀತು ಅನ್ನುವಂತಹ ವಿಶೇಷವಾದಂತಹ ಸೂಚನೆ. ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಿ. ಅದು ಇಲ್ಲ ಅಂತಾದರೆ ನಿಮಗೆ, ನಿಮ್ಮ ಪರಿಸರಕ್ಕೆ, ನಿಮ್ಮ ಆರೋಗ್ಯಕ್ಕೆ, ಕುಟುಂಬಕ್ಕೆ ಎಲ್ಲವುದಕ್ಕೂ ಕೂಡ ಹಾನಿಕಾರಕವಾಗಿ ಕೆಲಸವನ್ನು ಮಾಡುತ್ತೆ. ಜಗಳ ಮನಸ್ತಾಪಗಳು ಬೇಡ. ಅದೇ ಮನಸ್ಥಿತಿಯಲ್ಲಿ ನೀವಿರ್ತೀರಿ, ಜಗಳ ಮಾಡಬೇಕು, ಮನಸ್ತಾಪವನ್ನು ಮಾಡಿಕೊಳ್ಬೇಕು, ಅವ್ರನ್ನ ಮಾತಾಡಿಸ್ದೇ ಇದ್ರಿ ಏನು, ಅವ್ರು ನಮ್ಮನ್ನು ಮಾತಾಡಿಸ್ದೇ ಇದ್ರಿ ಏನು ಅನ್ನುವಂತಹ ಒಂದು ಭಾವನೆಯಲ್ಲಿ ನೀವಿರ್ತೀರಿ. ಆ ರೀತಿಯ ಏನೋ ಒಂದು ತಾತ್ಸಾರ ಭಾವನೆ, ಧೋರಣೆಗಳು ಖಂಡಿತವಾಗಿ ಬೇಡ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಅಸ್ವಸ್ಥತೆ ಕಾಣುತ್ತೆ, ಆರೋಗ್ಯದಲ್ಲಿ ವ್ಯತ್ಯಯಗಳಾಗತ್ತೆ. ಶರೀರ ನಿಮಗೆಲ್ಲ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಶರೀರದಲ್ಲಿ ಸಮಸ್ಯೆ ಇದೆ, ಅದರಿಂದ ತೊಂದರೆ ಆಗಬಹುದು. ಸರಿಯಾದಂತಹ ವೈದ್ಯೋಪಚಾರ, ವೈದ್ಯಕೀಯ ಸಲಹೆ ಬಹಳ ಮುಖ್ಯ. ಇದನ್ನು ತಾತ್ಸಾರ ಮಾಡಿದರೆ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥ ಎಚ್ಚರ ಇರಲಿ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತಂದುಕೊಳ್ಬೇಡಿ. ನೀವೇನೋ ಒಂದು ವಿಶೇಷವಾಗಿ ಪೂಜೆಯನ್ನು, ಭಜನೆಯನ್ನು, ಹೋಮ ಹವನಾದಿಗಳನ್ನು ಮಾಡಬೇಕು ಅಂತಲೋ ಮಾಡ್ತಲೋ ಇರ್ತೀರಿ. ಅದಕ್ಕೇನಾದರೂ ಧಕ್ಕೆ ಬಂದರೆ, ಮಾನಸಿಕವಾಗಿ ಅಡ್ಡಿ ಬಂದರೆ ಅದು ನಿಮಗೆ ತುಂಬ ನೋವನ್ನುಂಟು ಮಾಡ್ತಕ್ಕಂಥದ್ದು. ಅಂತಹ ವಿಚಾರಗಳಿಗೆ ಅವಕಾಶವನ್ನು ನೀವು ಮಾಡಿಕೊಡಬಾರ್ದು. ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಜಯವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಜಯ ನಿಮಗೆ ಶಾಶ್ವತವಾದಂತಹ ಹೆಸರನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಎಲ್ಲ ದುರಿತಗಳು ಕೂಡ ನಾಶವಾಗಿ ಆ ಜಗನ್ಮಾತೆಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹಾರೈಸ್ತಾ ಶುಭವಾಗಿ. ಮಕರ ರಾಶಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂತಹ ಲಾಭ. ಇದು ಸಹಜವಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಏನೋ ಒಂದು ರೀತಿಯ ಉತ್ಸಾಹಕ್ಕೆ ಕಾರಣವಾಗುತ್ತೆ. ಲಾಭವನ್ನು ಗಳಿಸ್ದೆ ಅಂತಕ್ಕಂತಹ ತೃಪ್ತಿಯ ಭಾವ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಮಾತಿನಿಂದ ಬೇರೆಯವರನ್ನ ಕಟ್ಟು ಹಾಕಬೇಡಿ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಅವರವರ ಮಟ್ಟಕ್ಕೆ ಅವರು ಸ್ವತಂತ್ರರು. ಯಾರನ್ನೋ ಯಾವುದೋ ವಿಷಯಕ್ಕೆ ಸಿಕ್ಕಿಸಿ ನೀವು ಆನಂದ ಪಡ್ತಕ್ಕಂಥದ್ದು ಅಥವಾ ನಿಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತ ಬೇಡ. ಇದರಿಂದ ಬೇರೆಯವರಿಗೆ ಮಾನಸಿಕವಾದಂತಹ ನೋವು ಬಹಳವಾಗಿ ಆಗುತ್ತೆ. ಆ ನೋವು ನಿಮಗೆ ದುಷ್ಪರಿಣಾಮವನ್ನು ಬೀರಬಹುದು. ಆ ಎಚ್ಚರಿಕೆ, ಆ ಸಾಮಾನ್ಯ ತಿಳುವಳಿಕೆ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆಯನ್ನು ಮಾಡ್ತೀರಿ, ಅದಕ್ಕೆ ಪೂರಕವಾದಂತಹ ವಾತಾವರಣ ಇರುತ್ತೆ. ಎಲ್ಲ ಮಾತುಗಳು ಕೂಡ ಆ ಚರ್ಚೆಯಲ್ಲಿ ಬಂದು ಹೋಗ್ತಕ್ಕಂಥದ್ದಾಗತ್ತೆ. ದೈನಂದಿನ ಕಾರ್ಯಗಳಿಗೆ ಮಹತ್ವವನ್ನು ನೀಡ್ತೀರಿ. ಅದು ಬೇರೆಯವರಿಗೆ ಒಂದು ರೀತಿಯ ಮಾರ್ಗದರ್ಶಿ ಆಗುತ್ತೆ, ನಿಮಗೂ ಕೂಡ ಒಂದು ರೀತಿಯ ಸಮಾಧಾನಕರವಾದಂತಹ ವಿಚಾರವಾಗುತ್ತೆ ಅಂತ ಹೇಳಬೇಕು. ಧಾರ್ಮಿಕ ಚಿಂತನೆಗಳಿಂದ ನಿಮ್ಮ ತಪ್ಪಿನ ಅರಿವಾಗುತ್ತೆ. ಧರ್ಮ ಕಾರ್ಯಾಸಕ್ತಿಯ ಬಗ್ಗೆ ನಿಮ್ಮ ಒಲವು ಹೆಚ್ಚಾದರೆ ನೀವು ಏನೇನು ತಪ್ಪನ್ನು ಮಾಡ್ತಾ ಇದ್ದೀರಿ, ಮಾಡಿದ್ದೀರಿ ಅವೆಲ್ಲವೂ ಕೂಡ ನಿಮಗೆ ಗೊತ್ತಾಗತ್ತೆ. ಪಾಪ ಪ್ರಜ್ಞೆ ಕಾಡ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ವಿಶ್ರಾಂತಿ ಇಲ್ಲದೆ ದುಡಿಮೆಯ ಚಿಂತನೆ, ನಾನು ಇಷ್ಟು ಸಂಪಾದನೆ ಮಾಡ್ದಲೇ, ಈ ಕೆಲಸವನ್ನು ಪೂರೈಸಿದಲೇ ನಾನು ವಿಶ್ರಮಿಸುವುದಿಲ್ಲ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಕ್ಕಂತಹ ದಿವಸ ಇದಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ಹೊಂದಾಣಿಕೆಗಳು, ನಿಮ್ಮ ಅಗತ್ಯತೆಗಳು, ನಿಮ್ಮ ಆಸೆಗಳು ಆ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ. ವೃದ್ಧರಿಗೆ ವಸ್ತ್ರ, ಬಟ್ಟೆ, ದುಡ್ಡು, ಊಟ ಎಲ್ಲವನ್ನ ಕೊಡಿ. ನಿಮಗಿರತಕ್ಕಂತಹ ಗೊಂದಲಗಳು, ಆ ವಯಸ್ಸಾದಂತಹ ಜೀವಗಳು ಸಂತೋಷಪಟ್ಟಾಗ, ಸಮಾಧಾನಪಟ್ಟಾಗ, ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡಿದಾಗ, ನಿಮ್ಮನ್ನು ನೆನೆಸಿದಾಗ ನಿಮ್ಮೆಲ್ಲ ತೊಂದರೆಗಳು ದೂರವಾಗಲಿ. ಶುಭವಾಗಿ. ಕುಂಭರಾಶಿ, ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾದಂತಹ ದಿವಸ, ಅದಕ್ಕೆ ಅವಕಾಶವೂ ಕೂಡ ಇರತಕ್ಕಂತಹ ದಿವಸ. ತಪ್ಪಿಗೆ ಪ್ರಾಯಶ್ಚಿತ್ತ ಚಿಂತನೆ ಮಾಡತಕ್ಕಂತಹ ದಿವಸ. ಏನೋ ತಪ್ಪು ಮಾಡಿದ್ದೀರಿ, ಸಹಜ ಸ್ವಭಾವವಾಗಿ ಮನುಷ್ಯನ ತಪ್ಪುಗಳು ಆಗ್ತಕ್ಕಂಥದ್ದು. ಆದರೆ ಅದಕ್ಕೆ ತಪ್ಪಾಗಿದೆ, ನಾನು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಮನೋಭಾವ ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಕೂಡ ದೊಡ್ಡ ಪ್ರಾಯಶ್ಚಿತ್ತ ಅಂತ ಹೇಳಬೇಕು. ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಆರೋಗ್ಯ ಸರಿಯಾಗಿಲ್ಲ, ಮಾನಸಿಕವಾದಂತಹ ಒತ್ತಡ, ಮನಸ್ಸಿನ ಚಿಂತೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಿದೆ ಅನ್ನುವಂಥದ್ದು
ನಿಮಗೆ ಗೊತ್ತಾಗಲಿ. ಮನೆಯವರ ಸಲಹೆ ಮುಖ್ಯವಾಗಿರುತ್ತೆ. ಮನೆಯವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ. ಮನೆಯವರ ಮಾತನ್ನು ಕೇಳದಲೇ ಏನೋ ಒಂದಷ್ಟು ತಪ್ಪುಗಳು ನಡೆದಿರಬಹುದು, ಆದರೆ ಮುಂದೆ ಆ ರೀತಿ ಆಗಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಡಿ. ಜಮೀನಿಗೆ ಸಂಬಂಧಪಟ್ಟಂತಹ ಚರ್ಚೆಯನ್ನು ಮಾಡ್ತೀರಿ. ಭೂ ಖರೀದಿಯನ್ನು, ಭೂ ಮಾರಾಟವನ್ನು ಮಾಡಬೇಕು ಅನ್ನುವಂತಹ ವಿಚಾರ ಚರ್ಚೆ ಮುನ್ನೆಲೆಗೆ ಬರತಕ್ಕಂತಹದ್ದಾಗತ್ತೆ. ಅದನ್ನು ಸರಿಯಾಗಿ ಚರ್ಚೆ ಮಾಡಿ ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ. ಶಾಂತಿ ಮತ್ತು ತಾಳ್ಮೆ ನಿಮಗೆ ಸಹಕಾರವನ್ನು ನೀಡುತ್ತೆ. ಬಹಳ ಮಾನಸಿಕವಾಗಿ ಶಾಂತಿ ಇರಬೇಕು, ತಾಳ್ಮೆ ಇರಬೇಕು. ಆಗ ಮಾತ್ರ ಎಲ್ಲ ಕೆಲಸಗಳ ಬಗ್ಗೆ ಆಗು ಹೋಗುಗಳನ್ನು ಗಮನಿಸಿ ಮುಂದುವರಿಲಿಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದು. ರಹಸ್ಯ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಹೇಳ್ತಾರೆ. ಗೊತ್ತೇ ಇರೋದಿಲ್ಲ ನಿಮ್ಮ ವಿರೋಧಿಗಳು ಯಾರು ಅಂತ. ಅವರು ಗುಪ್ತವಾಗೇ ಇರ್ತಾರೆ. ನಿಮ್ಮ ಚಲನವಲನಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ಎಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಕೆಟ್ಟ ಸಮಯ ನಿಮಗೆ ವಿರುದ್ಧವಾಗಿ ಪುಟಿದೇಳ್ತಕ್ಕಂತಹ ಕೆಲಸವಾಗತ್ತೆ. ಅದನ್ನು ಎದುರಿಸುವಂತಹದ್ದು ಕಷ್ಟ ಸಾಧ್ಯ ಇದೆ. ಆದರೂ ಕೂಡ ಆತ್ಮಬಲದಿಂದ ನೀವು ಅದನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರ್ತೀರಿ. ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಅದರಿಂದ ಮಾನಸಿಕವಾದಂತಹ ಧೈರ್ಯ ಬರುತ್ತೆ. ಅಂತಹ ಶತ್ರುಗಳನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇಮ್ಮಡಿಯಾಗ್ತಕ್ಕಂತಹದ್ದು ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿಶೇಷವಾದಂತಹ ಪ್ರವಾಸದ ಬಗ್ಗೆ ಮಾತುಕತೆಯನ್ನು ನಡೆಸ್ತೀರಿ. ಪ್ರಯಾಣವನ್ನು ಹೋಗಬೇಕು ಅಂತಕ್ಕಂತಹ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ರೀತಿಯಾಗಿ ಆಲೋಚನೆಗಳು ಹೆಚ್ಚಾದಾಗೆ ಮನಸ್ಸಿಗೆ ಉಲ್ಲಾಸವೂ ಕೂಡ ಹೆಚ್ಚಾಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ವಿಚಾರ ಗಂಭೀರವಾಗಿ ಪರಿಗಣಿಸುವ ಹಾಗಾಗುತ್ತೆ. ಅದರ ಬಗ್ಗೆ ಬಹಳ ವಿಶೇಷವಾಗಿ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಮನೆಯವರಿಗೆ ಅಚ್ಚರಿ ನೀಡತಕ್ಕಂತಹ ಕೆಲಸವನ್ನು ಮಾಡ್ತೀರಿ. ನಿಮಗಾಗತಕ್ಕಂತಹ ಸಾಧನೆ, ಬದಲಾವಣೆ, ಸಮಾಜದಲ್ಲಿ ಇರತಕ್ಕಂತಹ ಸ್ಥಾನಮಾನ, ಇನ್ಯಾವುದೋ ಒಂದು ಯಶಸ್ಸು ಅಥವಾ ಗುರಿ ಸಾಧನೆ, ಜಯ, ಇದರಲ್ಲಿ ಯಾವುದು ಬೇಕಾದರೂ ಕೂಡ ಮನೆಯವರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಒಂದು ವಿಷಯದಲ್ಲಿ ಮನೆಯವರು ಬಹಳ ಪ್ರಭಾವಿತರಾಗ್ತಾರೆ. ಮನೆಯವರ ಮನಸ್ಸನ್ನು ಬಹಳ ಸುಲಭವಾಗಿ ನೀವು ಗೆಲ್ತಕ್ಕಂಥದ್ದು ಆಗುತ್ತೆ ಅಂತ ಅರ್ಥ. ಆತುರವಾದಂತಹ ನಿರ್ಧಾರಗಳಲ್ಲಿ ಒಂದಷ್ಟು ಕೆಲಸದಲ್ಲಿ ವ್ಯತ್ಯಯಗಳಾಗುತ್ತೆ. ಅಂತಹ ವ್ಯತ್ಯಯಗಳಿಗೆ ಆದಷ್ಟು ಅವಕಾಶವನ್ನು ಕೊಡಬೇಡಿ. ಆತುರಾತುರವಾಗಿ ಆ ಕ್ಷಣದಲ್ಲೇ ಮಾಡಬೇಕಾದಂತಹ ನಿರ್ಧಾರ ಈ ರೀತಿಯ ವ್ಯತ್ಯಾಸಗಳಿಗೆ ಅವಕಾಶವಾದೀತು. ಮಾತನಾಡುವಾಗ ಹೇಳ್ತಾ ಇರಬೇಕು. ಏನು ಮಾತಾಡ್ತೀರಿ ಅನ್ನೋದು ಗೊತ್ತಿರಬೇಕು. ಮಾತು ಒಂದ್ಸರಿ ಬಾಯಿಂದ ಹೊರಬಂದರೆ ಆಗೋಯ್ತು. ಮತ್ತೆ ಕ್ಷಮೆ ಕೇಳುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬಾರ್ದು. ಮಾತಾಡುವಾಗ 100 ಬಾರಿ ಯೋಚನೆಯನ್ನು ಮಾಡಿ ಮಾತಾಡಬೇಕಾಗತ್ತೆ. ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ತೀರಿ. ಅದು ನಿಮಗೆ ಬಹಳ ತೃಪ್ತಿಯನ್ನು ಕೊಡ್ತಕ್ಕಂತಹ ವಾತಾವರಣವಾಗುತ್ತೆ. ಶಾರದಾ ಪರಮೇಶ್ವರಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಶುಭವಾಗಿ.